ರೇಷ್ಮೆ ನಗರಿ ರಾಮನಗರದಲ್ಲಿ ಎಲ್ಲಿ ನೋಡಿದ್ರೂ ಕಸ ತುಂಬಿ ತುಳುಕ್ತಾ ಇದೆ. ನಗರಸಭೆಯ ಕಾರ್ಯವೈಖರಿಗೆ ನಗರದ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಮಸ್ಯೆಗೆ ಮುಕ್ತಿ ಯಾವಾಗ ಅಂತಿದ್ದಾರೆ ಜನ. ರೇಷ್ಮೆ ನಗರಿ ರಾಮನಗರ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಬದಲಾಗಿದೆ. ರಾಮನಗರದಲ್ಲಿ ಎಲ್ಲಿ ನೋಡಿದ್ರೂ ಸಹ ಕಸದ ರಾಶಿ ತುಂಬಿ ತುಳುಕುತ್ತಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಎಂಜಿ ರಸ್ತೆ, ಮಾಗಡಿ ಮುಖ್ಯ ರಸ್ತೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಸದ ರಾಶಿ ಹಾಕಲಾಗಿದೆ. ಗಲೀಜು ನೋಡಿದ ಜನರು ನಗರಸಭೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಕಸದ ಬಗ್ಗೆ ನಗರಸಭೆಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ತೆರವು ಮಾಡ್ತೇವೆಂದು ಹೇಳಿದ್ದಾರೆ. ಆದರೆ ಕಳೆದ 1 ವಾರದಿಂದಲೂ ಸಹ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಮುಂಗಾರು ಪೂರ್ವ ಮಳೆ ಅಬ್ಬರಕ್ಕೆ ಕಸ ಕುಳಿತು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ನಗರದ ಜನರಲ್ಲಿ ಮೂಡಿದೆ. ಓಡಾಡೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮೂಗ್ ಮುಚ್ಕೊಂಡು ಓಡಾಡಬೇಕು ಸರ್. ನಾಯಿಗಳಂತೂ ಈ ಪೇಪರು, ಆ ತಿಂಡಿ ಪದಾರ್ಥಗಳನ್ನ ಎಳೆದು ತಿರ್ಗಾ ರೋಡ್ಗೆ ಎಳಿತಾ ಇದೆ. ಓಡಾಡೋರ್ಗಂತೂ ಟೂ ವೀಲರಲ್ಲಿ ಹೋಗೋರಿಗೆ, ಕಾರಲ್ಲಿ ಹೋಗೋರ್ಗಂತೂ ತುಂಬ ತೊಂದರೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್, ಸಿಕ್ಕಾಪಟ್ಟೆ ದೊಡ್ಡ ವಾಸನೆ. ಶಾಶ್ವತವಾಗಿ ಇದಕ್ಕೆ ಒಂದು ನೆಲೆ ಕಂಡುಕೊಳ್ಳಿ. ದಿನೇ ಇದು ಡಿಸ್ಟಿಕ್ ಆದಮೇಲೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಾಮನಗರ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಕಸ ಇಲ್ಲಿ ವಿಲೇವಾರಿ ಮಾಡೋದು ಯಾವ ರೀತಿ ಅಂತೇಳಿ ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಕಂಡುಕೊಂಡು ಮುಂದಕ್ಕೆ ಈ ಥರ ಸಮಸ್ಯೆ ಆಗ್ದಂಗೆ ನೋಡ್ಕೋಬೇಕಾಗಿ ನಾನು ನಗರಸಭೆಯಲ್ಲಿ ಮನವಿ ಮಾಡ್ಕೊಡ್ತೇನೆ. ಒಂದೆಡೆ ಮಳೆ ಬರುತ್ತಿದೆ, ಮಳೆಯ ನಡುವೆ ಕಸದ ರಾಶಿ ತುಂಬಿದೆ. ನಗರಸಭೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಕಸವನ್ನ ಯಾವಾಗ ತೆರವು ಮಾಡ್ತಾರೆ ಎಂಬುದನ್ನ ಜನ ಕಾಯುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನರ ಸಂಕಷ್ಟ ಪರಿಹಾರ ಆಗಬೇಕಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.